ಹಲೋ, ಎಲ್ಲರಿಗೂ ನಮಸ್ಕಾರ. ನಿಶಾನ್ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಶ್ರೀ ಮಾರಿಕಾಂಬಾ ದೇವಿಯ ದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಜನಸಂದಣಿ ಎಷ್ಟಿದೆ ಅಂತ. ಅದ್ರ ಮಧ್ಯದಲ್ಲೂ ಸಹಿತ ಶ್ರೀ ಮಾರಿಕಾಂಬಾ ದೇವಿಯ ದರ್ಶನವನ್ನು ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದೀನಿ. ಜನಸಂದಣಿ ಸಿಕ್ಕಾಪಟ್ಟೆ. ನೀವು ಕೂಡ ಶ್ರೀ ಮಾರಿಕಾಂಬಾ ದೇವಿಯ ದರ್ಶನವನ್ನು ಮಾಡ್ಕೊಳ್ಳಿ, ಆಶೀರ್ವಾದ ಪಡೆಯಿರಿ. ದಕ್ಷಿಣ ಭಾರತದಲ್ಲಿ ಸುಪ್ರಸಿದ್ಧವಾದಂತಹ ಒಂದು ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯ ಜನಸಂದಣಿಯನ್ನು ನೋಡಬಹುದು. ಇವತ್ತೊಂದು ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಜಾಯಿಂಟ್ ವೀಲ್ ಹತ್ರ ಇಲ್ಲಿ ಅಪೋಲೋ ಸರ್ಕಸ್ ನಡೆಯುತ್ತೆ, ಆ ಕಡೆ ಬಂದಿದ್ದೀನಿ. ಸೊ ಇಲ್ಲೂ ಕೂಡ ತುಂಬ ಜನಗಳು ಬಂದಿದ್ದಾರೆ. ಇನ್ನು ಇವತ್ತು ಮತ್ತು ನಾಳೆ ನಾಡಿದ್ದು ತುಂಬ ಜನಗಳು ಬರ್ತಾರೆ. ನೋಡ್ತಾ ಇರ್ಬೋದು ಜಾತ್ರೆಯಲ್ಲಿ ವಿಧ ವಿಧವಾದಂತಹ ಬಟ್ಟೆಗಳು, ಪರಿಕರಗಳು, ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಎಲ್ಲ ಒಂದು ರೀಸನೇಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಇಲ್ಲಿ. ಸೊ ಪ್ರೈಸ್ನ ಮೆನ್ಷನ್ ಮಾಡಿದ್ದಾರೆ, ಅದ್ರ ಪ್ರಕಾರ ಚೌಕಾಸಿನೂ ಮಾಡ್ತಾರೆ ಇಲ್ಲಿ. ಸೊ ದೇವಸ್ಥಾನ ಎದುರುಗಡೆಗೆ ಇಲ್ಲಿ ಆಗಿರುವಂಥ ಪರೋಟವನ್ನು ನೋಡ್ಬೋದು. ಗಾಳಿಯಲ್ಲಿ ಹಾರಿಸಿ ಮಾಡುವಂಥ ಪರೋಟ ಇದು. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಜಾತ್ರೆ ಟೈಮಲ್ಲಿ ಒಂದು ಸಲ ಆದರೂ ತಿನ್ಬೇಕು ಇದನ್ನು. ಮುಂದೆ ನಾನು ಬಂದಿರೋದು ಇಲ್ಲಿ ಕೊಟ್ಟಿಗೆರೆ ಹತ್ರ. ಕೊಟ್ಟಿಗೆರೆಯಲ್ಲಿ ಬಾಯ್ಸ್, ಗರ್ಲ್ಸ್ ಎಲ್ಲರೂ ಸಹಿತ ಫ್ಯಾಮಿಲಿ ಜೊತೆಗೆ ಮುದುಕಿಯರು, ಮಕ್ಕಳು, ತಾಯಂದಿರು, ಅಕ್ಕಂದಿರು ಎಲ್ಲರೂ ಸೇರಿ ಇಲ್ಲಿ ಆಟ ಆಡ್ಬೋದು. ಸೊ ಆಟ ಆಡೋದಕ್ಕೆ ತುಂಬ ವೆರೈಟಿ ಆದಂತಹ ದೋಣಿ, ತೊಟ್ಲ, ಟೊರೋ ಏನು ಬೇಕು ಏನು ಬೇಡ ಇಲ್ಲಿ ಎಲ್ಲದೂ ಇಲ್ಲಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಇಲ್ಲಿ ಆಡೋದಕ್ಕೆ ಎಲ್ಲ ವ್ಯವಸ್ಥೆನೂ ಇದೆ. ಸೊ ಒಂದು ಸ್ವಲ್ಪ ಭಯ ಆಗುತ್ತೆ, ಆದರೂ ಸಹಿತ ಎಂಜಾಯ್ಮೆಂಟ್ ತುಂಬಾ ಚೆನ್ನಾಗಿ ಮಾಡ್ಬೋದು. ಈ ಒಂದು ಆಟ ಇದೆಯಲ್ಲ, ನೋಡೋದಕ್ಕೆ ಎಷ್ಟು ಸಿಂಪಲ್ ಆಗಿದೆ, ಹತ್ತ ಮೇಲೇ ಗೊತ್ತಾಗುತ್ತೆ ಹೇಗಿರುತ್ತೆ ಅಂದರೆ ಮೈ ಜಮ್ ಅನ್ನುತ್ತೆ. ನೆಕ್ಸ್ಟ್ ನಾನು ಹತ್ತಿದ್ದು ಜಾಯಿಂಟ್ ವೀಲ್ ನಾನು ಹತ್ತಿ, ಹಾಗೆ ಅದರ ಮೇಲಿನ ವ್ಯೂವಿಂದ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಬ್ಯೂಟಿಫುಲ್, ಕಲರ್ಫುಲ್ ಆಗಿದೆ. ಹಾಗೆ ಮೇಲೆ ಹತ್ತು ಕೆಳಗಿಳಿಬೇಕಾದ್ರೆ ಮೈ ಅಂತೂ ರೋಮಾಂಚನ ಆಗೋದ್ರಲ್ಲಿ ಡೌಟೇ ಇಲ್ಲ. ಇದು ಟೊರೋ ಚೆನ್ನಾಗಿರುತ್ತೆ. ಹಾಗೆ ಮುಂದೆ ನಾನು ಹೋಗ್ತಾ ಇಲ್ಲೊಂದು ವಾಫಲ್ಸ್ನ ನಾನು ಟ್ರೈ ಮಾಡಿದೆ. ನಮ್ಮಲ್ಲಿ ಸಿಗುವಂತ ವೆರೈಟಿ ಡಿಶಸ್ ನಿಮಗೆ ಎಲ್ಲೂ ಕೂಡ ನೋಡಲಿಕ್ಕೆ ಸಿಗಲ್ಲ. ಒಮ್ಮೆ ಬಿಡಿ ಗುಡಿ ವಫಲ್ ಟ್ರಫಲ್ ನಲ್ಲಿ ವಿವಿಧ ಬಗೆಯ ಹೊಸ ಮಾದರಿಯ ಸ್ವೀಟ್ ಡೆಸರ್ಟ್ಸ್ಗಳು ಲಭ್ಯವಿದೆ. ಇದೇ ಬಿಡಿ ಗುಡಿ ವಫಲ್ ಟ್ರಫಲ್. ಜಾತ್ರೆಯಲ್ಲಿ ನಡೀತಾ ಆಲ್ಮೋಸ್ಟ್ 1 ಗಂಟೆ ಆಗಿಬಿಟ್ಟಿದೆ. 1 ಗಂಟೆ ಆದರೂ ಸಹಿತ ಜನಸಂದಣಿ ಮಾತ್ರ ಕಡಿಮೆ ಆಗಿಲ್ಲ. ಸೊ ಇದ್ರ ಮಧ್ಯದಲ್ಲಿ ಗೋಬಿ ಮಂಚೂರಿ ಟ್ರೈ ಮಾಡೋಣ ಅಂತ ಬಂದೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಸ್ಪೆಷಲ್ ಗಿಮಿಕ್ನ ಹೇಗೆ ಮಾಡಿದ್ದಾರೆ ಅಂತ ತುಂಬ ನೋಡ್ಬೋದು. ಹಾಗೆ ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿದೆ ಅಂತ ನಿಮಗೂ ಗೊತ್ತಾಗುತ್ತೆ. ಚೆನ್ನಾಗಿದೆ. ಕುಮಟಾ ಸ್ಪೆಷಲ್ ಗೋಬಿ ಮತ್ತು ಪೊಟ್ಯಾಟೊ ಟ್ವಿಸ್ಟ್ ಟ್ರೈ ಮಾಡಿ. ಕೊಟ್ಟಿಗೆರೆ ಹತ್ರ ಇದೆ. ನಾನು ಕೂಡ ಇವತ್ತಿನ ದಿನವನ್ನು ತುಂಬ ಎಂಜಾಯ್ ಮಾಡ್ದೆ. ಥ್ಯಾಂಕ್ ಯು.